ಇವತ್ತು ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನದ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಪ್ರತಿ ತಿಂಗಳು ಹುಣ್ಣಿಮೆ ಚಂಡಿಕಾ ಹೋಮ ಇವತ್ತು ವಿಶೇಷವಾಗಿ ವಿಶೇಷ ಸಂಕಲ್ಪದೊಂದಿಗೆ, ಅಂದರೆ ನಮ್ಮ ಗಡಿನಲ್ಲಿ ಯುದ್ಧ ಬಹಳ ನಡೀತಾ ಇದೆ. ಪಾಕಿಸ್ತಾನ ನಮ್ಮ ದೇಶವನ್ನು ತುಂಬ ರೀತಿಯಲ್ಲಿ ಕ್ಷಿಪಣಿ ದಾಳಿ ಈ ಥರ ರೀತಿಯಲ್ಲಿ ಮಾಡ್ತಾಯಿದೆ. ಈ ಸಂದರ್ಭದಲ್ಲಿ ನಮ್ಮ ಗಡಿಯಲ್ಲಿ ಕಾಯ್ತಾ ಇರುವಂಥ ಸೈನಿಕರಿಗೆ ಸಂಪೂರ್ಣ ಅವರ ಆತ್ಮರಕ್ಷಣೆ, ಅವರ ಜೀವರಕ್ಷಣೆ ಆಗಬೇಕು. ಹಾಗೂ ಗಡಿ ಭಾಗಗಳು ಯಾವುದೇ ರೀತಿಯ ಶತ್ರು ವಶ ಆಗಬಾರ್ದು. ನಮ್ಮ ದೇಶದ ಎಲ್ಲೇ ನಮ್ಮಲ್ಲೇ ಉಳ್ಕೊಳ್ಬೇಕು. ಶತ್ರು ರಾಷ್ಟ್ರಕ್ಕೆ ಯಾವುದೇ ರೀತಿಯ ವಶಕ್ಕೆ ನಮ್ಮದು ಏನೂ ಹೋಗಬಾರ್ದು. ಮತ್ತು ನಮ್ಮ ಸೈನಿಕರಿಗೆ ಸಂಪೂರ್ಣವಾದಂಥ ಆತ್ಮರಕ್ಷಣೆ, ದೈವ ರಕ್ಷಣೆ, ದೇಹ ರಕ್ಷಣೆ ಎಲ್ಲವೂ ನಡಿಬೇಕು. ಮತ್ತು ಅವ್ರಿಗೆ ಸ್ಥೈರ್ಯ ಮತ್ತು ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಬೇಕಾದಂಥ ಒಂದು ಸ್ಥೈರ್ಯ ಎಲ್ಲವನ್ನೂ ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಕೇಳಿಕೊಂಡು ಇವತ್ತು ಆ ಚಂಡಿಕಾ ಯಾಗವನ್ನು ಸಮಸ್ತರೂ ಸೇರಿ ಗುರು ಗೋಪಾಲಕೃಷ್ಣ ಅವಧಾನಿಗಳ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೇವೆ. ಸಮಸ್ತ ವಿಪ್ರ ಬಾಂಧವರು, ಸಮಸ್ತ ಕ್ಯಾರ್ಪೇಟೆಯ ಎಲ್ಲ ಭಕ್ತಾಭಿಮಾನಿಗಳು, ರಾಷ್ಟ್ರಭಕ್ತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇವತ್ತು ಆ ಒಂದು ಪೂರ್ಣಾಹುತಿ ಇನ್ನೇನು ನಡೆಯಲಿದೆ. ಆ ತಾಯಿ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಮತ್ತು ನಮ್ಮ ದೇಶದ ಎಲ್ಲೆಯ ರಕ್ಷಣೆ ಆಗಲಿ ಮತ್ತು ನಮ್ಮ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯದಿಂದ ಅವರು ಯುದ್ಧ ಮಾಡುವಂಥ ಚೈತನ್ಯ ಅವರಲ್ಲಿ ಮೊಳಗಲಿ ಮತ್ತು ಅವರ ದೇಹಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಆ ತಾಯಿ ಜಗನ್ಮಾತೆ ಕಾಪಾಡಲಿ. ಶತ್ರು ರಾಷ್ಟ್ರವು ಮಂಡಿಯೂರಿ ಯುದ್ಧ ಸಾಕು ಮಾಡಿಕೊಂಡು ತಮ್ಮ ಪಾಡಿಗೆ ನಾವು ನಮ್ಮ ರಾಷ್ಟ್ರಕ್ಕೆ ತೆರಳ್ತೇವೆ, ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿರಲಿ, ಅವರನ್ನು ನಾವು ಕೆಣಕೋದು ಬೇಡ, ಅವರ ಹತ್ರ ಯುದ್ಧ ಮಾಡಲಿಕ್ಕೆ ಹೋದರೆ ಅವರ ಹತ್ರ ದೈವ ಬಲ ಇದೆ, ಧರ್ಮದ ಬಲ ಇದೆ, ಸನಾತನ ಹಿಂದೂ ಧರ್ಮದ ಬಲದ ಮುಂದೆ ನಮ್ಮದೇನೂ ನಡೆಯೋದಿಲ್ಲ ಅನ್ನುವಂಥ ಸತ್ಯ ಅವರಿಗೆ ಅರಿವಾಗಿ ಅವರುಗಳು ಮಂಡಿಯೂರಿಕೊಂಡು ಅವ್ರ ಕೆಲಸಕ್ಕೆ ಅವರು ಹೋಗಲಿ, ಅವರ ರಾಷ್ಟ್ರಕ್ಕೆ ಅವರು ಹಿಂತಿರುಗಲಿ, ನಮ್ಮ ದೇಶ ಸುಭಿಕ್ಷವಾಗಿರಲಿ, ನಮ್ಮ ದೇಶ ಶಾಂತಿಯುತವಾಗಿರಲಿ. ಈ ಯುದ್ಧದಿಂದ ಯಾವುದೇ ರೀತಿ ಪ್ರಾಣಾಪಾಯ ಆಗಲಿ ಹಾನಿಯಾಗಲಿ ಸಂಭವಿಸದೆ ಆ ಜಗನ್ಮಾತೆ ಸರ್ವರಿಗೂ ಸನ್ಮಂಗಳವನ್ನು ಉಂಟು. ರಾಷ್ಟ್ರ ದೇವೋಭವ. ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಮತ್ತು ಪ್ರಮುಖವಾಗಿ ಇಡೀ ನಮ್ಮ ರಾಷ್ಟ್ರದ ಸಮಸ್ತ ಜೀವಜಂತುಗಳು ಸಮಸ್ತರು ಸಂತೋಷದಿಂದ ಆನಂದದಿಂದ ಒಗ್ಗಟ್ಟಾಗಿ ಬಾಳಬೇಕೆಂಬುದು ಮತ್ತು ಬಾಳುತ್ತಿರುವುದು ನಮ್ಮ ರಾಷ್ಟ್ರದಲ್ಲಿ, ಅಂದರೆ ಭಾರತದಲ್ಲಿ. ಆದರೆ ಪ್ರಸ್ತುತ ನಮ್ಮ ಈ ಸನಾತನ ಧರ್ಮಕ್ಕೆ, ನಮ್ಮ ರಾಷ್ಟ್ರಕ್ಕೆ ಹಲವು ರೀತಿಯಾದಂತಹ ಹೊರಗಿನ ಮತ್ತು ಒಳಗಿನ ದಾಳಿಗಳು, ಶತ್ರುಗಳ ಹಾವಳಿಗಳು ಎಲ್ಲೋ ಒಂದು ಕಡೆ ಬುಡವನ್ನು ಅಲ್ಲಾಡಿಸುವ ಮಟ್ಟಕ್ಕೆ ಬರ್ತಾ ಇದೆ. ಆದರೆ ಇದೇನು ಹೊಸದಲ್ಲ, ನಮಗೆ ಹಿಂದೆ ಪ್ರಾರಂಭದಿಂದಲೂ ಈ ನಿರಂತರವಾಗಿ ದಾಳಿಗಳು ನಡ್ಕೊಂಡು ಬರ್ತಾ ಇದೆ. ಆದರೆ ಪ್ರಸ್ತುತ ಏನೂ ಮಾಡದೇ ಇರುವಂತಹ ತಟಸ್ಥವಾಗಿದ್ದಂತಹ ನಮ್ಮ ದೇಶದ ಮೇಲೆ, ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳು ಮಾರಣ ಹೋಮ ಮಾಡಿ ಕಣ್ಮುಂದೆನೇ ಜೀವಂತವಾಗಿ ಕೊಲ್ಲೋದ್ರೊಟ್ಟಿಗೆ ಒಂದು ಅಮಾಯಕರು, ಪಾಪ ಅವ್ರು ಯಾರು ಏನೂ ಮಾಡಿಲ್ಲ ಅಂಥವ್ರದ್ದು ಆಗಿದ್ದ ಪರಿಣಾಮವಾಗಿ ಈಗ ಯುದ್ಧ ನಡೆದಿದ್ದು ನಮಗೆ ಗೊತ್ತಿದೆ. ಆದರೆ ಯುದ್ಧ ಯಾರಿಗೂ ಒಳಿತಲ್ಲ. ಸ್ವತಂತ್ರ ರಾಷ್ಟ್ರಗಳಾಗಿರ್ಬೋದು, ಗೆದ್ದಂಥ ರಾಷ್ಟ್ರಗಳಾಗಿರ್ಬೋದು, ಮನುಕುಲಕ್ಕೆ, ಜೀವಕುಲಕ್ಕೆ, ಇಡೀ ಭೂಮಂಡಲಕ್ಕೆ ಅದು ತುಂಬ ಅಪಾಯವನ್ನು ತಂದುಕೊಡುತ್ತೆ. ಆದ ಕಾರಣ ಯಾರ ಮನಸ್ಥಿತಿಯೂ ಅಷ್ಟು ದುಷ್ಟ ಸ್ಥಿತಿಗೆ ಹೋಗಬಾರದೆನ್ನುವ ಕಾರಣದಿಂದ ರಾಷ್ಟ್ರಕ್ಕೋಸ್ಕರ ಈ ದಿನ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ನಮ್ಮ ಸಮಸ್ತ ಕೃಷ್ಣರಾಜಪೇಟೆಯ ಬಂಧುಗಳು, ಸಮಸ್ತ ಯುವಕರು ಮತ್ತು ಎಲ್ಲರೂ ಸಹ ಸಮಾನ ಮನಸ್ಕರು, ರಾಷ್ಟ್ರಭಕ್ತರು ಒಂದು ಚಂಡಿಕಾ ಹೋಮವನ್ನು ಮಾಡ್ತಾರೆ. ಇದರಲ್ಲಿ ನಮಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜಗತ್ತಿಗೆ ಯಾವುದೇ ರೀತಿಯಾದಂಥ ಅಪಾಯಗಳು ಬಾರದಿರಲಿ, ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಿಂದ, ಸಹಬಾಳ್ವೆಯಿಂದ ಬಾಳಲಿ, ನಮ್ಮ ಈ ಧರ್ಮ, ಸನಾತನ ಧರ್ಮ, ನಮ್ಮ ದೇಶ ನಿರಂತರವಾಗಿ ಇರಲಿ ಎನ್ನುವ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಸಹ ಬಯಸ್ತಾ ಇದ್ದೀವಿ. ಸರ್ವಜನಃ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ನಮಸ್ಕಾರ.